ಇವ್ರಿಗೆ ಅದನ್ನು ನೋಡ್ಬಿಟ್ಟು ಅಲ್ಲೇ ನೀವು ವೀರಪ್ಪನಲ್ವಾ ನಾನೇ ಕಣೆ ರಾಜ್ಕುಮಾರ್ ಅಂತಂದು ಹಾಂ ನೀವೇ ಬೇಕಾಯ್ತು ಎದ್ರೆ ಏನಕ್ಕೆ ಅಂತಂದವರು. ಆಗ ಅಮ್ಮ ಎಲ್ಲ ಸ್ವಲ್ಪ ಗಲಾಟೆ ನಡೆದಿದೆ ಅಲ್ಲಿ. ಯಾರು ಬಂದು ಏನಾದ್ರು ಮಾತಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ ಇವ್ರಿಗೆ. ಏನು ನಡೀತು ಅಂತ ಗೊತ್ತಾ? ಏನು ನಡೀತಂದ್ರೆ ಅದೇ ನನಗೆ ಇವ್ರು ಬೇಕು, ಇವ್ರು ಅರ್ಜೆಂಟ್ ಇಮಿಡಿಯೇಟು ರಾಜ್ಕುಮಾರ್ ಅವ್ರು ಬೇಕು. ಕ್ಯಾಸೆಟ್ ತೊಗೊಂಡೋಗಿದ್ದು ಏನು ಹೇಳಿದ್ದೀನಿ, ತೊಗೊಂಡೋಗಿ ತಂದು ಆಲ್ರೆಡಿ ಎಲ್ಲ ಮಾಡ್ಕೊಂಬಂದಿದ್ದು. ಇದು ತೊಗೊಂಡೋಗಿ ಸಿ ಎಮ್ಗೆ ಕೊಡಿ, ನಿಮ್ಮ ಸಿ ಎಮ್ಗೆ. ಅಲ್ಲಿವ್ರಿಗೆ ಯಾರು ಹೇಳೋಕೆ ಕೊಡೋದು ಅಂದ್ಬಿಟ್ಟು ರಾಜ್ಕುಮಾರ್ ಕರ್ಕೊಂಡು ಅಲ್ಲಿ ಬರ್ತಾಯಿದ್ದ ಕ್ಲೀನಾಗಿ ಕಾಣ್ತಾ ಇದೆ ನಮಗೆ. ಒಬ್ಬರೇ ಬರ್ತಾಯಿದ್ದ. ಬಂದು ಟಕ್ ಅಂತ ಇಲ್ಲಿ ಬಂದರು. ಹಾಗೇನೆ ಇಲ್ಲೆಲ್ಲ ನಾವು ಎದ್ದು ನಿಂತ್ಕೊಂಡ್ವಿ ಅಷ್ಟಕ್ಕೆ. ಇದು ಎಲ್ಲ ಕಟ್ಬಿಟ್ಟಿದ್ದಾನೆ. ಅದು ನೋಡ್ಬಿಟ್ಟೆ ಒಂಥರ ನನಗೆ ಮನಸ್ಸು ಕಟ್ಬಿಟ್ಟಿದ್ದೆ. ಹಾಂ, ಹಿಂಗೆ ಕಟ್ಟಿದ್ದಾನೆ ದಾರದಲ್ಲಿ ಹಿಂದೆ ಕೈ. ಆಗ ನಮಗೆ ಒಂಥರ ಆಗ್ಬಿಡ್ತು, ಏನು ಹಿಂಗೆ ಮಾಡ್ಕೊಂಬಂದನಲ್ಲ ಪಡ್ಡಿ ಮಗ ಅಂದ್ಬಿಟ್ಟು. ನಾವು ಎಲ್ಲ ನಡಿ ಅಂತಿದ್ದೆ. ಇರು ನಾವು ಬರ್ತೀವಿ. ಎಲ್ಲಿಗೆ? ಈಗ ಒಬ್ಬರನ್ನೇ ಕರ್ಕೊಂಡು ಹೋಗಿ ಬಂದಿದ್ದೆ. ಒಬ್ಬರೇ ಇವೆಲ್ಲ ಹೋಗೋ ಇದಿರಲಿಲ್ಲ. ಇಲ್ಲ, ಅವರು ಹೋಗ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬನೇ ಸಾಕು, ಅವ್ನಿಗೆ ಏನು ಬೇಕಾಗಿದೆ. ಅಷ್ಟಕ್ಕೆ ನಾವು ರೆಡಿ ಆದ್ವಿ. ಎಲ್ಲಿ ಕರ್ಕೊಂಡು ಹೋಗ್ತೀಯ? ನಾವು ಬರ್ತೀವಿ. ಹಾಂ, ಎಲ್ಲಿ ಬೇಡ ಹಾಗಾಗಿ ಬರ್ತೀವಿ ನಾವು. ಒಂದು ಯಾಕೆ ನಾವು ರಿಲೇಷನ್ ಅವರು ಅಂತ ಸ್ವಲ್ಪ ನಾವು ಇದು ಮಾಡಿದ್ಮೇಲೆ ಅದು ಬರ್ತೀರಾ? ಹಾಂ ಬನ್ನಿ ಅಂತ. ಅಷ್ಟಿಗೆ ರವಿ ಡ್ರೈವರು ಅವ್ನಿಗೆ ಸ್ವಲ್ಪ ಇವನೊಬ್ಬನಿಗೆ ಹುಷಾರಿಲ್ಲ, ಯಾರಿಗೆ ವಡ್ಡನಾರಾಜ್ಗೆ. ಅವ್ನು ಬರೋಕ್ಕಾಗಿಲ್ಲ. ನಾನು, ಗೋವಿಂದರಾಜ್ ಅವರು, ಮಾಮ ಅವರು ಮತ್ತು ನಾಗಪ್ಪ ಮಾರಡಿ 4 ಜನ ರೆಡಿ ಆದ್ವಿ. 3 ಜನ ಓಕೆ. ಆದರೆ ಈ 5 ಜನದ ಗುಂಪಲ್ಲಿದ್ದವರು. ಹೌದು, 5 ಜನದ ಗುಂಪಲ್ಲಿ ನಾವು ಅಪ್ಪಾಜಿ ಹಂಗೆ ಫಾಲೋ ಮಾಡ್ಕೊಂಡು ಅಷ್ಟು ದೂರ ಹೋದ್ಮೇಲೆ ಕೈಯೆಲ್ಲ ಫ್ರೀ ಮಾಡಿದೆ. ಇದೆ ಪಕ್ಕದ ಗೋಡೆ ಇದೆಯಲ್ಲ, ಕಾಂಪೌಂಡು, ಹಿಂಗೆ ಸ್ಟ್ರೈಟ್ ಹೋಗ್ತಾ ಕಾಂಪೌಂಡ್ ಸಂದಿಲ್ಲ ಪಕ್ಕದಲ್ಲೇ. ಇದನ್ನು ದಾಟಿ ಹೋದರೆ ಒಂದು 2 ಕಿಲೋಮೀಟರ್ಸ್ ಹೋದರೆ ಫಾರೆಸ್ಟ್ ಶುರು ಆಗುತ್ತೆ, ಕಾಡು. 2 ಕಿಲೋಮೀಟರ್ಗೆ ಶುರು ಕಾಡು. ಕಾಡು ಶುರು ಆಗುತ್ತೆ.